ಮತ್ತೆ ಅಣೆಕಟ್ಟೆ ಭದ್ರತೆಗಳಿಗೆ ರಾಜ್ಯದಲ್ಲ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ. ಬಿಕಾಸ್ ಯಾವ ಗಳಿಗೆನಲ್ಲಿ ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ. ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋಕೆ ಕೂಡ ಇವತ್ತು ಸೂಚನೆ ಕೊಟ್ಟಿದ್ರಿ ಸರ್. ಅದು ರಾಮಲಿಂಗ ರೆಡ್ಡಿಯವರು ನನ್ನ ಜೊತೆ ಮಾತಾಡಿ ಎಲ್ಲ ತೀರ್ಮಾನ ತಗೊಂಡಿದ್ದಾರೆ. ಸರ್, ರಾಜ್ಯಾದ್ಯಂತ ಬಿಜೆಪಿಯವರು ಇಲ್ಲಿ ಪಾಕಿಸ್ತಾನವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನವಿ ಕೊಡ್ತಾ ಇದ್ದಾರಲ್ಲ, ಗಡಿಪಾರ್ ಮಾಡಿಲ್ಲ ಪ್ರಜೆಗಳನ್ನ ಎಲ್ಲ ಗಡಿಪಾರ ಮಾಡಿದ್ದೀವಿ. ಯಾರ್ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ. ಅಂಥವ್ರು ಯಾರು ಇರ್ಬೋದು ಅನ್ನೋ ಕಾಣಿಸುತ್ತೆ. ಅದರ್ವೈಸ್ ಎಲ್ಲ ಖಾಲಿ ಮಾಡಿ. ಎಷ್ಟು ಜನ ಇರ್ಬೋದು ಅನ್ಸುತ್ತೆ ಸರ್? ನಂಗೆ ಗೊತ್ತಿಲ್ಲ, ನನಗೆ ಖಚಿತ ಮಾಹಿತಿ ಇಲ್ಲ ನನ್ನ ಹತ್ರ. ಮಾಕ್ ಡ್ರಿಲ್ ಬಗ್ಗೆ ಏನು ವಿಶೇಷವಾಗಿ ಮಾಕ್ ಡ್ರಿಲ್ ಬಗ್ಗೆ ರಾಜ್ಯದಲ್ಲಿ ಯಾವ ರೀತಿ ಕ್ರಮ? ಮಾಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ. ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಮತ್ತೆ ಅಣೆಕಟ್ಟೆ ಭದ್ರತೆಗಳಿಗೆ ರಾಜ್ಯದಲ್ಲ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ. ಬಿಕಾಸ್ ಯಾವ ಗಳಿಗೆನಲ್ಲಿ ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ. ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋಕೆ ಕೂಡ ಇವತ್ತು ಸೂಚನೆ ಕೊಟ್ಟಿದ್ರಿ ಸರ್. ಅದು ರಾಮಲಿಂಗ ರೆಡ್ಡಿಯವರು ನನ್ನ ಜೊತೆ ಮಾತಾಡಿ ಎಲ್ಲ ತೀರ್ಮಾನ ತಗೊಂಡಿದ್ದಾರೆ. ಸರ್, ರಾಜ್ಯಾದ್ಯಂತ ಬಿಜೆಪಿಯವರು ಇಲ್ಲಿ ಪಾಕಿಸ್ತಾನವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನವಿ ಕೊಡ್ತಾ ಇದ್ದಾರಲ್ಲ, ಗಡಿಪಾರ್ ಮಾಡಿಲ್ಲ ಪ್ರಜೆಗಳನ್ನ ಎಲ್ಲ ಗಡಿಪಾರ ಮಾಡಿದ್ದೀವಿ. ಯಾರ್ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ. ಅಂಥವ್ರು ಯಾರು ಇರ್ಬೋದು ಅನ್ನೋ ಕಾಣಿಸುತ್ತೆ. ಅದರ್ವೈಸ್ ಎಲ್ಲ ಖಾಲಿ ಮಾಡಿ. ಎಷ್ಟು ಜನ ಇರ್ಬೋದು ಅನ್ಸುತ್ತೆ ಸರ್? ನಂಗೆ ಗೊತ್ತಿಲ್ಲ, ನನಗೆ ಖಚಿತ ಮಾಹಿತಿ ಇಲ್ಲ ನನ್ನ ಹತ್ರ. ಮಾಕ್ ಡ್ರಿಲ್ ಬಗ್ಗೆ ಏನು ವಿಶೇಷವಾಗಿ ಮಾಕ್ ಡ್ರಿಲ್ ಬಗ್ಗೆ ರಾಜ್ಯದಲ್ಲಿ ಯಾವ ರೀತಿ ಕ್ರಮ? ಮಾಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ. ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಮತ್ತೆ ಅಣೆಕಟ್ಟೆ ಭದ್ರತೆಗಳಿಗೆ ರಾಜ್ಯದಲ್ಲ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ. ಬಿಕಾಸ್ ಯಾವ ಗಳಿಗೆನಲ್ಲಿ ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ. ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋಕೆ ಕೂಡ ಇವತ್ತು ಸೂಚನೆ ಕೊಟ್ಟಿದ್ರಿ ಸರ್. ಅದು ರಾಮಲಿಂಗ ರೆಡ್ಡಿಯವರು ನನ್ನ ಜೊತೆ ಮಾತಾಡಿ ಎಲ್ಲ ತೀರ್ಮಾನ ತಗೊಂಡಿದ್ದಾರೆ. ಸರ್, ರಾಜ್ಯಾದ್ಯಂತ ಬಿಜೆಪಿಯವರು ಇಲ್ಲಿ ಪಾಕಿಸ್ತಾನವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನವಿ ಕೊಡ್ತಾ ಇದ್ದಾರಲ್ಲ, ಗಡಿಪಾರ್ ಮಾಡಿಲ್ಲ ಪ್ರಜೆಗಳನ್ನ ಎಲ್ಲ ಗಡಿಪಾರ ಮಾಡಿದ್ದೀವಿ. ಯಾರ್ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ. ಅಂಥವ್ರು ಯಾರು ಇರ್ಬೋದು ಅನ್ನೋ ಕಾಣಿಸುತ್ತೆ. ಅದರ್ವೈಸ್ ಎಲ್ಲ ಖಾಲಿ ಮಾಡಿ. ಎಷ್ಟು ಜನ ಇರ್ಬೋದು ಅನ್ಸುತ್ತೆ ಸರ್? ನಂಗೆ ಗೊತ್ತಿಲ್ಲ, ನನಗೆ ಖಚಿತ ಮಾಹಿತಿ ಇಲ್ಲ ನನ್ನ ಹತ್ರ. ಮಾಕ್ ಡ್ರಿಲ್ ಬಗ್ಗೆ ಏನು ವಿಶೇಷವಾಗಿ ಮಾಕ್ ಡ್ರಿಲ್ ಬಗ್ಗೆ ರಾಜ್ಯದಲ್ಲಿ ಯಾವ ರೀತಿ ಕ್ರಮ? ಮಾಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ. ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ.